ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 31/5/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 13/7/2023. ಓಂ ನಮಃ ಶಿವಾಯ್. ನಿಸ್ವಾರ್ಥ ಪ್ರೇಮ. ನಾನು ಎಂಬ ಧೂಳನ್ನು ಸ್ವಚ್ಛಗೊಳಿಸಿ ಅಂತಿಮ ಸಮಯಕ್ಕಾಗಿ ಸಿದ್ಧರಾಗುವ ಶಿಕ್ಷಣವನ್ನು ಕೊಡುವಂತಹ ನಿಸ್ವಾರ್ಥ ಪ್ರೇಮ ಹಾಗೂ ಬೇಡುವುದಕ್ಕಿಂತ ಸಾಯುವುದು ಲೇಸು ಎಂಬ ಪಾಠವನ್ನು ದೃಢಪಡಿಸುವ ಪ್ರೇಮದ ಸಾಗರ ಶಿವಬಾಬಾ ಹೇಳಿದರು. ಒಳ್ಳೆಯದು. ಎಲ್ಲಾ ಮಕ್ಕಳ ಹೃದಯದಲ್ಲಿ ಒಬ್ಬ ಹೃದಯರಾಮ ಇದ್ದಾರೆಯೇ? ಒಂದು ವೇಳೆ ಒಬ್ಬರ ನೆನಪಿದ್ದರೆ ಗಳಿಗೆ ಯಾರು ನೆನಪು ಬರುತ್ತಾರೆಯೋ ಅಂತಿಮ ಸಮಯದಲ್ಲಿ ಅಂತಹ ಸ್ಥಿತಿ ಇರುತ್ತದೆ. ಇಂದು ಇರುವ ಸ್ಥಿತಿ. ನೀವು ನಿಮ್ಮ ಬಗ್ಗೆ ಸಂತುಷ್ಟರಿದ್ದೀರಾ? ಇಂದಿನ ಸ್ಥಿತಿಯನ್ನು ನೋಡಿ ಹೇಳಿ. ಆ ರೀತಿ ಇದ್ದೀರಾ? ಇಂದು ನಿಮ್ಮ ಸ್ಥಿತಿ ಏನಿದೆಯೋ ಅದರಿಂದ ನೀವು ಸಂತುಷ್ಟರಿದ್ದೀರಾ? ಯಾರೆಲ್ಲ ಸಂತುಷ್ಟರಿದ್ದೀರಾ? ಹೌದು ಬಾಬಾ. ಒಳ್ಳೆಯದು. ನೀವು ಸಂತುಷ್ಟರಿದ್ದೀರಾ? ಬಾಬಾ, ಇನ್ನು ಒಳ್ಳೆಯದಾಗಬೇಕು. ಇದು ಒಳ್ಳೆಯ ಮಾತು. ಆದರೆ ತಂದೆ ಕೇಳುತ್ತಿದ್ದಾರೆ, ಇಂದಿನ ಸ್ಥಿತಿಯಿಂದ ನೀವು ಸಂತುಷ್ಟರಿದ್ದೀರಾ? ಒಬ್ಬರೂ ಇಲ್ಲ. ಇದಕ್ಕೆ ಕಾರಣವೇನು? ಈಗ 1 ಸೆಕೆಂಡ್ನಲ್ಲಿ ತಂದೆಯ ಕರೆ ಬಂದರೆ ಮತ್ತು ನಮಗೆ ಆ ಸಮಯದಲ್ಲಿ ತಂದೆಯ ವಿನಃ ಬೇರೇನು ನೆನಪು ಬಾರದೇ ಇರುವಷ್ಟು ಸಂತುಷ್ಟರಿದ್ದೀರಾ? ಇದು ಹೇಳುವ ಮಾತು ಮತ್ತು ಪ್ರಾಯೋಗಿಕವಾಗಿ ಮಾಡುವ ಮಾತಿನಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಮಕ್ಕಳ ಸ್ಥಿತಿ ಅಂತಹದ್ದಾಗಿದೆಯೇ? ಆಗಿಲ್ಲ. ಯಾವಾಗ ಆಗುತ್ತದೆ? ಕೇವಲ ಒಂದೇ ನೆನಪು ಸೇರಿಕೊಂಡಿರಬೇಕು. ಅಂತಹ ಸ್ಥಿತಿ ತಂದೆಯ ಹೊರತು ಬೇರೇನು ಕಾಣಿಸಬಾರದು. ಎಷ್ಟೊಂದು ದೃಢ ನಿಶ್ಚಯ ಇರಬೇಕೆಂದರೆ ತಂದೆ ಏನು ಮಾಡಿಸುತ್ತಾರೆಯೋ ಅದರಲ್ಲಿ ಕಲ್ಯಾಣವಿರುತ್ತದೆ. ಅಂತಹ ದೃಢ ಸಂಕಲ್ಪ, ಅಂತಹ ಸ್ಥಿತಿ. ಏಕೆಂದರೆ ಒಂದು ವೇಳೆ ನಾನು ಎಂದು ಗುಣಗಾನ ಮಾಡಿದರೆ ಏನಾಗುತ್ತದೆ? ನಾನು ಎನ್ನುವ ಮೇಕೆಯಾಗಬಾರದು. ಚೆಕಿಂಗ್ ಮಾಡಿಕೊಳ್ಳಿರಿ. ಅತಿ ಸೂಕ್ಷ್ಮ ಚೆಕಿಂಗ್ ಮಾಡಿಕೊಳ್ಳಿರಿ. ಅಂತಹ ಸ್ಥಿತಿ ಇದೆಯೇ? 4 ಕಡೆ ದೃಷ್ಟಿಯನ್ನು ತಿರುಗಿಸಿ ಪ್ರಕೃತಿಯ ಏರುಪೇರನ್ನು ಸಹ ನೋಡಿರಿ. ಪ್ರಕೃತಿಯು ಎಲ್ಲವನ್ನೂ ತಲೆ ಕೆಳಗೆ ಮಾಡಲು ಅಥವಾ ಎಲ್ಲವನ್ನೂ ಮುಗಿಸಲು 1 ಸೆಕೆಂಡ್ ತೆಗೆದುಕೊಳ್ಳುತ್ತದೆಯೇ? ತೆಗೆದುಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ತಂದೆ ಬಾರಿ ಬಾರಿ ಇದನ್ನೇ ಹೇಳುತ್ತಾರೆ. ನಿಮ್ಮ ಪ್ಲಾನಿಂಗ್ ಚೆನ್ನಾಗಿದೆ, ಆದರೆ ಯಾವಾಗಲಾದರೂ ತಂದೆಯ ಪ್ಲಾನಿಂಗ್ ಮೇಲೆಯೂ ತಮ್ಮ ದೃಷ್ಟಿಯನ್ನು ಹಾಯಿಸಿರಿ ಎಂದಾದರೂ ಇಷ್ಟು ದೃಢ ನಿಶ್ಚಯ ಇರಲಿ. ಬಾಬಾ, ಇದಂತೂ ನನ್ನ ಪ್ಲಾನಿಂಗ್ ಆಗಿದೆ. ನನಗೆ ನಿಮ್ಮ ಪ್ಲಾನಿಂಗ್ ಬಗ್ಗೆ ಗೊತ್ತಿಲ್ಲ. ಆದರೆ ನಿಮ್ಮ ಪ್ಲಾನಿಂಗ್ ಏನಿರುತ್ತದೆಯೋ ಅದರಲ್ಲಿ ನಾನು ನಿಸ್ಸಂಕಲ್ಪಧಾರಿಯಾಗಿ ನಿಮ್ಮ ಜೊತೆ ನಿಂತಿದ್ದೇನೆ. ಅಂತಹ ಸ್ಥಿತಿ ಇರಬೇಕು. ಅಂತಹ ಸ್ಥಿತಿ ಬಂದಿದೆಯೇ? ಬಂದಿಲ್ಲ. ನೀವೇನು ಹೇಳುತ್ತೀರಿ? ತಂದೆಯೇ ಹೇಳುತ್ತಿದ್ದಾರೆ, ಬಂದಿಲ್ಲ. ನಿಮ್ಮ ಹೃದಯ ರೂಪಿ ದರ್ಪಣವನ್ನು ಚೆಕ್ ಮಾಡಿಕೊಳ್ಳಿರಿ. ಎಲ್ಲಾದರೂ ದರ್ಪಣದಲ್ಲಿ ಧೂಳು ಮಣ್ಣು ಜಮಾ ಆಗಿಲ್ಲ ತಾನೆ? ಎಲ್ಲಾದರೂ ನನ್ನತನದ ಧೂಳು ಜಮಾ ಆಗಿಲ್ಲ ತಾನೆ? ಒಂದು ವೇಳೆ ಜಮಾ ಆಗಿದ್ದರೆ ತಂದೆಯ ನೆನಪಿನ ಮಳೆಯಿಂದ ಆ ಧೂಳು ಮಣ್ಣನ್ನು ಸ್ವಚ್ಛ ಮಾಡಿಕೊಳ್ಳಿರಿ. ಇಲ್ಲದಿದ್ದರೆ ತಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಯಾವ ರೂಪ? ಆತ್ಮನ ರೂಪ. ಜಗತ್ತಿನಲ್ಲಿ, ಲೌಕಿಕದಲ್ಲಿ, ದರ್ಪಣದಲ್ಲಿ ಧೂಳು ಜಮಾ ಆಗಿದ್ದರೆ ತಮ್ಮ ಈ ಸ್ಥೂಲ ಮುಖವನ್ನು ನೋಡಲು ಸಾಧ್ಯವಾಗುತ್ತದೆಯೇ? ನೋಡಲು ಸಾಧ್ಯವಾಗುವುದಿಲ್ಲ ಅಲ್ಲವೇ? ಕೇವಲ ತಮಗೆ ಸರಿ ಅನಿಸುತ್ತದೆಯೇ? ಇಲ್ಲ, ನಾನು ಸರಿ ಇದ್ದೇನೆ, ಆದರೆ ಮುಖ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಹೃದಯದ ದರ್ಪಣ ಸ್ವಚ್ಛವಾಗಿದೆಯೇ? ಅದರಲ್ಲಿ ತಂದೆ ಕಾಣಿಸುತ್ತಾರೆ. ಸ್ವಯಂ ತಾನೆ ತನ್ನಲ್ಲಿ ಕಾಣಿಸಬೇಕು. ನನ್ನ ರೂಪದಲ್ಲಿ ಎಷ್ಟು ಕಲೆಗಳಿವೆ ಎಂದು ನಾನು ತೊಳೆದಿದ್ದೇನೆಯೇ? ನಾನು ಸ್ವಚ್ಛ ಮಾಡಿದ್ದೇನೆಯೇ? ಎಲ್ಲಾದರೂ ನನ್ನ ಹೃದಯದಲ್ಲಿ ತಂದೆಯ ಹೊರತಾಗಿ ಗಳಿಗೆಗೂ ಬೇರೆ ಯಾರದ್ದಾದರೂ ಚಿತ್ರ ಕುಳಿತುಕೊಳ್ಳುವುದಿಲ್ಲ ತಾನೆ? ಬೇರೆ ಯಾರದ್ದಾದರೂ ಮುಖ ಆಕರ್ಷಿಸುವುದಿಲ್ಲ ತಾನೆ? ನಿಮ್ಮನ್ನು ನೀವು ಚೆಕಿಂಗ್ ಮಾಡಿಕೊಳ್ಳಿರಿ. ಆಗ ಎಲ್ಲವೂ ಕಾಣಿಸುತ್ತದೆ. ತಂದೆ ಇಷ್ಟು ಸೂಕ್ಷ್ಮ ಚೆಕಿಂಗ್ ಮಾಡುತ್ತಿರುವಾಗ ನೀವಂತೂ ಸ್ವಯಂ ನಿಮಗೆ ನೀವೇ ಟೀಚರ್ ಆಗಿದ್ದೀರಿ. ನಿಮಗಿಂತ ಹೆಚ್ಚು ನಿಮ್ಮ ಚೆಕಿಂಗ್ ಬೇರೆ ಯಾರೂ ಮಾಡಲು ಸಾಧ್ಯ? ಅಂತಹ ಮೂರ್ತಿ ಆಗಿದ್ದೀರಾ? ಒಳ್ಳೆಯದು. ಏನೂ ಆಗಬೇಕು ಅಥವಾ ಹೀಗೆಯೇ ಇರುತ್ತೀರಾ? ಆಗಬೇಕಲ್ಲವೇ? ಆಗಬೇಕು. ಅಂತಹ ಮೂರ್ತಿ ಆಗಬೇಕಾ?
ಅಂತಹ ಮೂರ್ತಿ ಆಗಲೇಬೇಕು. ಅಂತಿಮ ಸಮಯದ ಪೇಪರ್ನಲ್ಲಿ ಫುಲ್ ಪಾಸ್ ಆಗಬೇಕಿದೆ. ಎಲ್ಲಿಯೂ ಮಾರ್ಜಿನ್ ಇಟ್ಟುಕೊಳ್ಳಬಾರದು. ಬಾಬಾ ಪಾಸ್ ಅಂತೂ ಒಬ್ಬರೇ ಆಗುತ್ತಾರೆ ಎಂದು ಯೋಚಿಸಬಾರದು. ಇಲ್ಲ, ತಂದೆಯ ಬಳಿ ಪಾಸ್ ಆಗುವವರ ಪಟ್ಟಿ ದೊಡ್ಡದಿದೆ ಮತ್ತು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುವ ಸಂಪೂರ್ಣ ಚಾನ್ಸ್ ಇದೆ. ಆದ್ದರಿಂದ ಬಾಬಾ ಮೊದಲ ನಂಬರ್ ಪಾಸ್ ಅಂತೂ 1 ಅಥವಾ 2 ಇಬ್ಬರು ಆಗುತ್ತಾರೆ ಎಂದು ಯೋಚಿಸಬಾರದು. ಪಾಸ್ ಆಗಬೇಕಲ್ಲವೇ ಅಥವಾ ಫುಲ್ ಪಾಸ್ ಆಗಬೇಕಾ? ಆದ್ದರಿಂದ ನಿಮ್ಮ ಚೆಕಿಂಗ್ ಮಾಡಿಕೊಳ್ಳಿರಿ. ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ಅಲ್ಲವೇ? ತಂದೆ ಏನಾಗಿದ್ದಾರೆ? ಪ್ರೀತಿಯ ಸಾಗರ. ಎಲ್ಲರ ಧ್ವನಿ ಬರಲಿಲ್ಲ, ಪ್ರೀತಿಯ ಸಾಗರ. ಆದರೂ ಎಲ್ಲರ ಧ್ವನಿ ಬರಲಿಲ್ಲ. ಬಾಬಾ ಪ್ರೀತಿಯ ಸಾಗರವಾಗಿದ್ದಾರೆ. ಇನ್ನೊಮ್ಮೆ ಹೇಳಿ, ಪ್ರೀತಿಯ ಸಾಗರ. ಪ್ರೀತಿಯ ಸಾಗರವಾಗಿದ್ದಾರೆ. ಪ್ರೀತಿ ಎಂದು ಯಾವುದಕ್ಕೆ ಹೇಳುತ್ತಾರೆ? ಎಲ್ಲಕ್ಕಿಂತ ಮೊದಲ ಶಬ್ದವೇ ಪ್ರೀತಿ ಎಂದು ಬರುತ್ತದೆ ಮತ್ತು ಉಳಿದದ್ದೆಲ್ಲ ಕೊನೆಯಲ್ಲಿ ನಂತರ ಬರುತ್ತದೆ. ಮೊದಲ ಶಬ್ದವೇ ಏನು ಬರುತ್ತದೆ? ಪ್ರೀತಿ, ಪ್ರೇಮ. ಬಾಬಾ ಮಕ್ಕಳಿಗಾಗಿ ಪ್ರೀತಿಯ ಜೋಳಿಗೆ ತುಂಬಿಕೊಂಡು ಬಂದಿದ್ದಾರೆ. ಪ್ರೀತಿಯ ಸಾಗರ ಎಂದರೆ ಈ ಇಡೀ ಸಂಸಾರದಲ್ಲಿ ಪ್ರೀತಿಯಿಂದ ಪರಮಾತ್ಮನನ್ನು ಸೆಳೆದರೆ ಅವರು ಓಡೋಡಿ ಬರುತ್ತಾರೆ. ಪ್ರೀತಿಯು ಎಂತಹದ್ದು? ಇಂದು ಲೌಕಿಕ ಜಗತ್ತಿನಲ್ಲಿ ಪ್ರೀತಿಗೆ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ. ದೈಹಿಕ ಪ್ರೇಮವನ್ನು ತೋರಿಸಿದ್ದಾರೆ. ವಿಕಾರಕ್ಕೆ ಹೋಗುವುದನ್ನು ಪ್ರೇಮ ಎಂದು ಕರೆದಿದ್ದಾರೆ. ವಾಸ್ತವದಲ್ಲಿ ಇದು ಪ್ರೀತಿಯಲ್ಲ. ಪ್ರೀತಿ ಯಾರಿಗಿರುತ್ತದೆ? ಪ್ರೀತಿಯ ಅರ್ಥವಾಗಿದೆ ನಿಸ್ವಾರ್ಥ ಪ್ರೀತಿ. ಇದರಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ. ಹೀಗಾಗಬಾರದು. ಬಾಬಾ, ನಾನು ನಿಮ್ಮ ಮನೆಯಲ್ಲಿ ಇಷ್ಟು ಹಣವನ್ನು ನೀಡಿದರೆ ನನಗೆ ಡಬಲ್ ಪ್ರೀತಿ ಸಿಗಲಿ, ಅಥವಾ ನಾನು ಇಷ್ಟು ಸೇವೆ ಮಾಡಿದರೆ ನನಗೆ ಪ್ರೀತಿ ಸಿಗಲಿ. ಪ್ರೀತಿಯ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿ. ಪ್ರೀತಿಯ ಅರ್ಥ ಪ್ರತಿಯೊಬ್ಬ ಮಗುವು ಚೆಕ್ ಮಾಡಿಕೊಳ್ಳಿರಿ. ನಿಮ್ಮ ಪ್ರೀತಿ ತಂದೆಯ ಜೊತೆ ನಿಸ್ವಾರ್ಥವಾಗಿದೆಯೇ? ಹೃದಯದಿಂದ ಹೇಳಿ, ಏಕೆಂದರೆ ತಂದೆ ಪ್ರತಿಯೊಬ್ಬ ಮಗುವಿನ ಬುದ್ಧಿಯ ಸೂಕ್ಷ್ಮ ಚೆಕಿಂಗ್ ಮಾಡಿದ್ದಾರೆ. ಒಂದು ವೇಳೆ ನೀವು ಹೌದು ಇದೆ ಎಂದು ಹೇಳಿದರೆ ತಂದೆ ಅದಕ್ಕೆ ಉತ್ತರ ಅವಶ್ಯವಾಗಿ ಕೊಡುತ್ತಾರೆ. ಎಲ್ಲಿ ಯಾವ ವಿಷಯದಲ್ಲಿ ಸ್ವಾರ್ಥ ಇದೆ ಎಂದು ಯೋಚಿಸಿ ಹೇಳಿರಿ. ಮಕ್ಕಳಿಗೆ ತಂದೆಯ ಮೇಲೆ ನಿಸ್ವಾರ್ಥ ಪ್ರೀತಿ ಇದೆಯೇ? ಜಿ ಬಾಬಾ, ಎಲ್ಲವೂ ಸುಳ್ಳು. ಇಲ್ಲ ಇಲ್ಲ ಬಾಬಾ, ಸುಳ್ಳು. ಈಗ ವರ್ತಮಾನದಲ್ಲಿ ಹೇಳುತ್ತಿದ್ದೀರಿ ಅಲ್ಲವೇ? ನಿಮ್ಮ ಗತಕಾಲವನ್ನು ಚೆಕಿಂಗ್ ಮಾಡಿಕೊಳ್ಳಿರಿ ಮತ್ತು ಬರುವ ಸಮಯದ ಚೆಕಿಂಗ್ ಮಾಡಿಕೊಳ್ಳಿರಿ. ಆದರೂ ಸೂಕ್ಷ್ಮ ಚೆಕಿಂಗ್ ಮಾಡಿಕೊಳ್ಳಿರಿ, ಏಕೆಂದರೆ ಸೂಕ್ಷ್ಮ ತಂದೆಯ ಬಳಿ ಇದೆ. ನಿಸ್ವಾರ್ಥದ ಅರ್ಥವೇನು? ಒಳ್ಳೆಯದು. ತಂದೆ ಹೇಳುತ್ತಾರೆ, ತಂದೆಗೆ ಪ್ರತಿಯೊಬ್ಬ ಮಗುವಿನೊಂದಿಗೆ ನಿಸ್ವಾರ್ಥ ಪ್ರೀತಿ ಇದೆ. ಸ್ವಾರ್ಥ ಎಂದರೆ ಯಾವುದೇ ಸ್ವಾರ್ಥವಿಲ್ಲ. ಒಳ್ಳೆಯದು. ಮಕ್ಕಳು ಹೇಳುತ್ತೀರಿ ನಿಸ್ವಾರ್ಥವಾಗಿದೆ ಎಂದು. ಒಂದು ವೇಳೆ ಯಾವುದಾದರೂ ಕಾಯಿಲೆ ಬಂದರೆ ಆಗ ಏನು ಹೇಳುತ್ತೀರಿ? ಬಾಬಾ, ಸರಿಪಡಿಸಿರಿ, ನಾನು ನಿಮ್ಮ ಬಹಳ ಸೇವೆ ಮಾಡುತ್ತೇನೆ. ಎಲ್ಲಿ ನಿಸ್ವಾರ್ಥವಿದೆ? ಬಾಬಾ, ನಾನು ಸೆಂಟರ್ ತೆರೆಯಬೇಕು, ನೀವು ನನಗೆ ಸಹಾಯ ಮಾಡಿರಿ. ಎಲ್ಲಿ ನಿಸ್ವಾರ್ಥವಿದೆ? ಬಾಬಾ, ನಾನು ಈ ಗುರಿ ಇಟ್ಟುಕೊಂಡಿದ್ದೇನೆ. ನೀವು ಭಗವಂತನಾಗಿದ್ದೀರಿ ಅಲ್ಲವೇ? ಪೂರ್ಣಗೊಳಿಸಿರಿ. ಎಲ್ಲಿ ನಿಸ್ವಾರ್ಥ ಪ್ರೀತಿ ಇದೆ? ಬಾಬಾ, ನಾನು 108ರ ಮಾಲೆಯ ಮಣಿಯಾಗಬೇಕು. ನೀವು ಶಿಫಾರಸ್ ಮಾಡಬಹುದು, ಏಕೆಂದರೆ ನೀವೇ ಸ್ವಯಂ ಮಾಲೆಯನ್ನು ಮಾಡುತ್ತಿದ್ದೀರಿ. ಎಲ್ಲಿ ನಿಸ್ವಾರ್ಥ ಪ್ರೀತಿ ಇದೆ? ಬಾಬಾ, ನನಗೆ ಅಥವಾ ನನ್ನ ಮಗುವನ್ನು ಸರಿಪಡಿಸಿ, ನನ್ನ ಪತಿಯನ್ನು ಸರಿಪಡಿಸಿ, ನನ್ನ ಇಂಥವರನ್ನು ಸರಿಪಡಿಸಿ. ಬಾಬಾ, ಒಂದು ಮನೆಯನ್ನು ಮಾಡಿಸಿಕೊಡಿರಿ. ಎಲ್ಲಿ ನಿಸ್ವಾರ್ಥ ಪ್ರೀತಿ ಇದೆ? ಎಲ್ಲಿ ನಿಸ್ವಾರ್ಥ ಪ್ರೀತಿ ಇದೆ? ಬಾಬಾ, ನಾನು ನಿಮಗೆ ಇಷ್ಟು ಕೊಡುತ್ತೇನೆ ಅಲ್ಲವೇ? ಒಮ್ಮೆ ಸ್ಟೇಜ್ ಮೇಲೆ ಕರೆಯಿರಿ. ಎಲ್ಲಿ ನಿಸ್ವಾರ್ಥ ಪ್ರೀತಿ ಇದೆ ನಿಮಗೆ? ಎಲ್ಲಿ ನಿಸ್ವಾರ್ಥ ಪ್ರೀತಿ ಇದೆ? ಸ್ವಾರ್ಥ ಎಂದರೆ ಏನೇನೂ ಸ್ವಾರ್ಥವಿಲ್ಲ. ಏನೇನು ಎಂದರೆ ಏನೇನೂ ಇಲ್ಲ. ತಂದೆಯಂತಹ ಪ್ರೀತಿ ಈ ಯಾರೂ ಇಲ್ಲ. ತಂದೆ ನಿಮಗೆ ಎಂದಾದರೂ ಇದನ್ನು ಮಾಡಿ ಅದನ್ನು ಮಾಡಿ ಎಂದು ಹೇಳಿದ್ದಾರೆಯೇ? ಹೌದು, ಒಂದು ಮಾತು ಅವಶ್ಯವಾಗಿ ಹೇಳುತ್ತಾರೆ, ಮಕ್ಕಳೇ, ನೀವು ಪುರುಷಾರ್ಥ ಮಾಡಿ, ನೀವು ಪರಿಶ್ರಮ ಪಡಿರಿ, ನೀವು ಸಂಪೂರ್ಣ ವಿಶ್ವವನ್ನು ಬದಲಾಯಿಸಬೇಕಾಗಿದೆ.
ಆದರೆ ಇದರಲ್ಲಿ ತಂದೆಗೆ ಏನು ಸಿಗುತ್ತದೆ? ಏನಾದರೂ ಸಿಗುತ್ತದೆಯೇ? ಸಿಗುವುದಿಲ್ಲ ಅಲ್ಲವೇ? ಯಾರಿಗೆ ಸಿಗುತ್ತದೆ? ನಿಮಗೆ ಸಿಗುತ್ತದೆ. ತಂದೆಗೆ ಪ್ರೇಮವಿದೆ. ಅದೇನೆಂದರೆ ನನ್ನ ಮಕ್ಕಳು ದಾರಿ ತಪ್ಪಿದ್ದಾರೆ, ಆದ್ದರಿಂದ ನಾನು ಬೆರಳು ಹಿಡಿದು ದಾರಿಗೆ ಕರೆತರಬೇಕು. ಇದು ತಂದೆಯ ಪ್ರೇಮವಾಗಿದೆ. ಅಂತಹ ಪ್ರೇಮ ನಿಮಗಿದೆಯೇ? ಈಗ ಚೆಕ್ ಮಾಡಿಕೊಳ್ಳಿರಿ. ಅಂತಹ ಪ್ರೇಮ ನಿಮಗಿದೆಯೇ? ಪ್ರೇಮದಲ್ಲಿ ನಂಬರ್ ವಾರಾಗಿರಬಹುದು, ಆದರೆ ಸೂಕ್ಷ್ಮದಲ್ಲಿಯೂ ಸ್ವಾರ್ಥ ಇರಬಾರದು. ಅಂತಹವರು ಇದುವರೆಗೂ ಯಾರೂ ಇಲ್ಲ. ಅಂತಹ ಪ್ರೇಮ ಇದೆಯೇ? ಇದೆಯೇ? ಅಂತಹ ಪ್ರೇಮ ಇದೆಯೇ? ಹಾಗಾದರೆ ಚೆಕಿಂಗ್ ಮಾಡಿಕೊಳ್ಳಿರಿ. ಪ್ರೀತಿಯಿಂದಲೇ ತಂದೆಯನ್ನು ಗೆಲ್ಲಬಹುದು. ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ. ಪ್ರೀತಿಯನ್ನೇ ಕೊಡುತ್ತಾರೆ ಅಲ್ಲವೇ? ಮತ್ತು ನೀವು ಪ್ರೀತಿಯ ಸಾಗರನ ಮಕ್ಕಳಾಗಿದ್ದೀರಿ. ಹಾಗಾದರೆ ಪರಸ್ಪರರಲ್ಲಿಯೂ ಏನು ಮಾಡಬೇಕು? ಪ್ರೀತಿಯಿಂದ ಇರಬೇಕು. ಪ್ರೀತಿಯ ವ್ಯಾಖ್ಯಾನ ಏನು? ಯಾವುದೇ ಸ್ವಾರ್ಥವಿಲ್ಲ. ತನು ಮನ ಧನದಿಂದಲೂ ಇಲ್ಲ. ಪರಸ್ಪರರಲ್ಲಿಯೂ ಹೀಗಲ್ಲ. ಅರೆ ಹೌದು, ಇಂಥವರ ಅಥವಾ ಅಂಥವರ ಸಂಪಾದನೆ ಬಹಳ ಚೆನ್ನಾಗಿದೆ, ಆದ್ದರಿಂದ ಅವರೊಂದಿಗೆ ಸಂಬಂಧ ಚೆನ್ನಾಗಿ ಇಟ್ಟುಕೊಳ್ಳೋಣ, ಆಗ ಭವಿಷ್ಯದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತಾರೆ. ಇದು ಪ್ರೀತಿಯಲ್ಲ. ಇದು ನಿಸ್ವಾರ್ಥ ಪ್ರೀತಿಯಲ್ಲ. ಇದರಲ್ಲಿ ಪೂರ್ತಿ ಸ್ವಾರ್ಥವಿದೆ. ಒಂದು ವೇಳೆ ಅಂದುಕೊಂಡರೆ ಹೌದು, ಇಂಥವರು ಅಂಥವರ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಳ್ಳೋಣ, ಯಾವಾಗಲಾದರೂ ಹಣದ ಹಸಿವು ಉಂಟಾದರೆ ನೀಗುತ್ತದೆ. ಇದು ಸಹ ಸಂಪೂರ್ಣ ಸ್ವಾರ್ಥವಾಗಿದೆ. 1%, 2% ಅಲ್ಲ. ಅಥವಾ ಇಂಥ ಸಮಯದಲ್ಲಿ ಹೀಗೆ ನಮಗೆ ಸಹಾಯ ಮಾಡುತ್ತಾರೆ, ತನುವಿನಿಂದಾಗಲಿ ಮನಸ್ಸಿನಿಂದಾಗಲಿ ಹಣದಿಂದಾಗಲಿ. ಇದು ಸಂಪೂರ್ಣ ಸ್ವಾರ್ಥವಾಗಿದೆ. ಇದನ್ನು ನಿಸ್ವಾರ್ಥ ಪ್ರೇಮ ಎಂದು ಹೇಳುವುದಿಲ್ಲ. ಒಳ್ಳೆಯದು, ನೀವು ಹೇಳಿದಿರಿ, ಇಲ್ಲ, ನೀವು ನಮ್ಮ ಜೊತೆ ಹೀಗೆ ಇರಿ, ಅವರು ಬೇಡ ಎಂದರು. ಆಗ ನೀವು ನಿಸ್ವಾರ್ಥ ಪ್ರೀತಿ ಮಾಡಿ ತೋರಿಸಿರಿ. ನೀವು ಹಣದ ಬೇಡಿಕೆ ಇಟ್ಟಿದ್ದೀರಿ, ಅವರು ಕೊಡಲಿಲ್ಲ. ಆಗ ನೀವು ನಿಸ್ವಾರ್ಥ ಪ್ರೀತಿ ಮಾಡಿ ತೋರಿಸಿದಿರಿ. ನಿಸ್ವಾರ್ಥದ ಅರ್ಥ ತಿಳಿಯಿತೆ? ದೇಹದ್ದಲ್ಲ, ಹಣದ್ದಲ್ಲ, ಕೇವಲ ಆತ್ಮದ ಪ್ರೀತಿ. ಮತ್ತು ಆ ಆತ್ಮದ ಪ್ರೀತಿ ಎಲ್ಲರೊಂದಿಗೂ ಇರುತ್ತದೆ. ಅದರಲ್ಲಿ ಯಾವುದೇ ಬಂಧನ ಇರುವುದಿಲ್ಲ. ಇದು ಸರಿಯಾದ ಅರ್ಥದಲ್ಲಿ ನಿಸ್ವಾರ್ಥ ಪ್ರೀತಿಯಾಗಿದೆ. ಮಕ್ಕಳು ಬಹಳ ಪ್ರೀತಿಯಿಂದ ಹೇಳುತ್ತಾರೆ, ಇಲ್ಲ ಇಲ್ಲ, ನಮಗಂತೂ ನಿಮ್ಮೊಂದಿಗೆ ಆತ್ಮದ ಪ್ರೀತಿ ಇದೆ, ಶರೀರದಿಂದ ಯಾವುದೇ ಪ್ರೀತಿ ಇಲ್ಲ. ಮತ್ತೆ ನಂತರ ನಿಧಾನವಾಗಿ ಏನು ಹೇಳುತ್ತಾರೆ? ಸ್ಥಿತಿ ಎಲ್ಲಿಯವರೆಗೆ ತಲುಪುತ್ತದೆ? ಆತ್ಮದ ಮೇಲೆ ಪ್ರೀತಿ ಇದ್ದರೆ ಆತ್ಮನನ್ನೇ ಪ್ರೀತಿ ಮಾಡಿರಿ. ಶರೀರವನ್ನು ಪಡೆಯುವ ಹಸಿವು ಏಕೆ ಉಂಟಾಗುತ್ತದೆ? ಆತ್ಮನನ್ನೇ ಪ್ರೀತಿ ಮಾಡಿರಿ. ಶರೀರದ ಮೇಲೆ ಏಕೆ ಪ್ರೀತಿ? ಅಂತಹ ಪ್ರೀತಿ ಇದೆಯೇ? ಅಥವಾ ಹೌದು, ಇಂಥವರಿಂದ ಏನಾದರೂ ಸಿಗುತ್ತದೆ, ಹಣ ಸಿಗುತ್ತದೆ ಅಥವಾ ಏನಾದರೂ ಸಿಗುತ್ತದೆ, ಚೆಕ್ ಮಾಡಿಕೊಳ್ಳಿರಿ. ಇದು ಚೆಕಿಂಗ್ ಆಗಿದೆ. ಚೆಕ್ ಮಾಡಿಕೊಳ್ಳಿರಿ. ಇದರಲ್ಲಿ ಮೆಜಾರಿಟಿ ಫೇಲ್ ಆಗಿದ್ದಾರೆ. ಎಲ್ಲೇ ಕುಳಿತಿರಲಿ, ಈ ಇಡೀ ಸಂಸಾರದಲ್ಲಿ ಎಲ್ಲೇ ಕುಳಿತಿರಲಿ, ತಂದೆಯ ಮಕ್ಕಳಾಗಿರಲಿ ಅಥವಾ ತಂದೆಯ ಮಕ್ಕಳಾಗಿರದೇ ಇರಲಿ, ಜ್ಞಾನದಲ್ಲಿದ್ದರೂ ಅಥವಾ ಜ್ಞಾನದಲ್ಲಿ ಇಲ್ಲದೇ ಇದ್ದರೂ ಸರಿ, ಪ್ರೀತಿಯ ವ್ಯಾಖ್ಯಾನವಾಗಿದೆ ಕೇವಲ ಪ್ರೀತಿ. ಯಾವುದೇ ಸ್ವಾರ್ಥವಿಲ್ಲ, ಯಾವುದೇ ಉದ್ದೇಶವಿಲ್ಲ. ಬಾಯಿಂದ ಕೂಗಿ ಹೇಳಿದರು, ಇಲ್ಲ, ನನಗೆ ಯಾವ ಸ್ವಾರ್ಥವೂ ಇಲ್ಲ. ಆದರೆ ಒಳಗಿನಿಂದ ಚೆಕಿಂಗ್ ಮಾಡಿಕೊಳ್ಳಿರಿ. ಈಗ ಹೇಳಿ, ನಿಸ್ವಾರ್ಥ ಪ್ರೀತಿ ಇದೆಯೇ? ಈಗ ಜೋರಾಗಿ ಹೇಳಿ. ಎಷ್ಟು ಜೋರಾಗಿ ಮೊದಲು ಹೇಳಿದಿರಲ್ಲ, ಈಗ ಅಷ್ಟೇ ಜೋರಾಗಿ ಹೇಳಿ. ಜೋರಾಗಿ ಹೇಳುತ್ತಿಲ್ಲ. ಈಗ ಹೇಳಿರಿ, ಏನು ಮಾಡಬೇಕು? ಯಾವುದೇ ಹಸಿವು ಇದ್ದರೂ, ತನುವಿನ, ಹಣದ, ಗೌರವ, ಸನ್ಮಾನದ ಯಾವುದೇ ಇದ್ದರೂ ಅದನ್ನು ನಿಸ್ವಾರ್ಥ ಪ್ರೀತಿ ಎಂದು ಹೇಳುವುದಿಲ್ಲ. ಪರಸ್ಪರರಲ್ಲಿಯೂ ಇಲ್ಲ, ತಂದೆಯೊಂದಿಗೂ ಇಲ್ಲ. ನಿಸ್ವಾರ್ಥದ ಪರಿಭಾಷೆ ನೀ ಇಲ್ಲ, ಯಾವುದೇ ಸ್ವಾರ್ಥವಿಲ್ಲ. ಈಗ ನಿಸ್ವಾರ್ಥ ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ? ಹಾಗಾದರೆ ಇಲ್ಲಿಯವರೆಗೂ ಎಲ್ಲಾ ಸೀಟು ಖಾಲಿ ಇವೆ. ಈಗ ಕುಳಿತು ತೋರಿಸಿರಿ. ಸರಿ ಇದೆ ಅಂದರೆ ಎಲ್ಲರ ಬಳಿ ಫುಲ್ ಚಾನ್ಸ್ ಇದೆ.
ಅರ್ಥವಾಯಿತೆ? ನಿಸ್ವಾರ್ಥ ಅರ್ಥವಾಯಿತೆ? ಇದು ಹೇಗೆ ಮಯ್ಯಾನಿಗೆ ನೀವು ಮಕ್ಕಳೊಂದಿಗೆ ಎಂತಹ ಪ್ರೀತಿ ಇದೆ ಇದೆ ಇದನ್ನು ಒಪ್ಪುತ್ತೀರಾ? ಒಪ್ಪುತ್ತೀರಾ ಅಥವಾ ಒಪ್ಪುವುದಿಲ್ಲವೇ? ನಿಮ್ಮಿಂದ ಎಂದಾದರೂ ನೆನಪು ಮಾಡಿಕೊಂಡು ಹೇಳಿರಿ. ಮನಸ್ಸಿನ ಗ್ಯಾರಂಟಿ ನಾನು ತೆಗೆದುಕೊಳ್ಳುತ್ತೇನೆ. ಬಾಯಿ ಎದ್ದು ನಿಮ್ಮ ಮೇಲೆ ಬಿಡುತ್ತೇನೆ. ನಿಮ್ಮಿಂದ ಏನಾದರೂ ಡಿಮ್ಯಾಂಡ್ ಮಾಡಿದರೆ ಅಥವಾ ನಿಮ್ಮಿಂದ ಏನಾದರೂ ಪಡೆದುಕೊಳ್ಳುವ ಇಚ್ಛೆ ಇಟ್ಟುಕೊಂಡರೆ ಅಥವಾ ಯಾವುದೇ ವಸ್ತುವಿನಲ್ಲಿ ಮಾಡಿದರೆ, ನೀವು ಏನಾದರೂ ಕೊಟ್ಟರೆ ನಾನು ನಿಮಗೆ ಇದನ್ನು ಕೊಡುತ್ತೇನೆ. ನೀವು ಕೊಟ್ಟರೆ ನಾನು ಕೊಡುತ್ತೇನೆ. ನೀವು ಹಣ ಕೊಟ್ಟರೆ ನಾನು ಪ್ರೀತಿ ಕೊಡುತ್ತೇನೆ. ನೀವು ಇದನ್ನು ಕೊಟ್ಟರೆ ನಾನು ಅದನ್ನು ಕೊಡುತ್ತೇನೆ. ಬಾಯಿ ಎದ್ದಂತೂ ನಿಮ್ಮ ಎದುರಿಗೆ ಇದೆ, ಆದರೆ ಮನಸ್ಸಿಗೆ ತಂದೆ ಗ್ಯಾರಂಟಿ ತೆಗೆದುಕೊಳ್ಳುತ್ತಾರೆ. ನೀವು ಯೋಚಿಸಿ, ಒಂದು ವೇಳೆ ನೀವು ಈ ನಿಸ್ವಾರ್ಥ ಪ್ರೀತಿಯನ್ನು ಕೇವಲ ಭಗವಂತನೇ ಮಾಡಬಲ್ಲರು, ಯಾವ ಮನುಷ್ಯರು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವುದಾದರೆ, ಜೀವಂತ ಚೈತನ್ಯ ಮೂರ್ತಿ ಜಗದಂಬ ನಿಮ್ಮ ಎದುರಿಗೆ ಕುಳಿತಿದ್ದಾರೆ. ಎಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವ ಕಾಮಧೇನು ನಿಮ್ಮ ಎದುರಿಗೆ ಕುಳಿತಿದ್ದಾರೆ. ಈ ಜಗತ್ತಿನಲ್ಲಿ ಉದಾಹರಣೆ ನಿಮ್ಮ ಎದುರಿಗೆ ಕುಳಿತಿದ್ದಾರೆ. ಯಾರು ಮನುಷ್ಯ ಶರೀರವನ್ನು ಧಾರಣೆ ಮಾಡಿ ನಿಮ್ಮ ಜೊತೆಯಲ್ಲಿದ್ದಾರೆ, ಹಾಗಾದರೆ ಈ ದೂರು ಇರುವುದಿಲ್ಲ ಅಲ್ಲವೇ? ಭೂಮಿಯ ಮೇಲೆ ಅಂತಹವರು ಯಾರು ಇಲ್ಲವೇ ಇಲ್ಲ. ಯಾರಿಗೆ ನಿಸ್ವಾರ್ಥ ಪ್ರೇಮ ಇದೆಯೇ ಎಂದು, ಮತ್ತು ಇದು ಕೇವಲ ವಾಣಿಯಿಂದಲ್ಲ, ಮನಸ್ಸಿನಿಂದ ಎಲ್ಲರಿಗೂ ಸ್ವತಂತ್ರ ಇದ್ದೆ. ನಿಮಗೆ ಹೇಗೆ ಸರಿ ಅನಿಸುತ್ತದೆಯೋ, ನೀವು ಹೇಗೆ ಮಾಡಬೇಕೋ, ನಿಮ್ಮ ಮನಸ್ಸು ಏನು ಹೇಳುತ್ತದೆಯೋ ಹಾಗೆ. ಯಾವುದೇ ಮಗುವಿನ ಮೇಲೂ ಈ ಒತ್ತಡ ಹಾಕಿದ್ದಾರಾ? ಇಲ್ಲ. ನೀವು ಇಷ್ಟು ಮಾಡಿ ಅಥವಾ ನೀವು ಇಷ್ಟು ಕೊಡಿ, ಆಗ ಮಾತ್ರ ಇಲ್ಲಿ ಇರುತ್ತೀರಿ, ಆಗ ಮಾತ್ರ ಹೀಗೆ ಮಾಡುತ್ತೇನೆ ಎಂದು, ಆಗ ಮಾತ್ರ ನಿಮಗೆ ಹೀಗೆ ಮಾಡಲಾಗುವುದು ಎಂದು ಹೇಳಿದ್ದಾರಾ? ಇದನ್ನು ಈಗ ಎಲ್ಲರೂ ತಮ್ಮ ಒಳಗೆ ಚೆಕಿಂಗ್ ಮಾಡಿಕೊಳ್ಳಿರಿ. ನಿಸ್ವಾರ್ಥ ಪ್ರೀತಿ ಇದೆಯೇ? ಈಗ ಚೆಕಿಂಗ್ ಮಾಡಿಕೊಳ್ಳಿರಿ. ಎಲ್ಲರ ಬಳಿ ಫುಲ್ ಚಾನ್ಸ್ ಇದೆ, ಆದರೆ ಸಮಯವಿಲ್ಲ. ಯಾವಾಗ ಮಯ್ಯ ಕೊಡುತ್ತಾರೆಯೋ ಆಗ ಏನನ್ನೂ ಯೋಚಿಸುವುದಿಲ್ಲ, ಏನನ್ನೂ ಇಲ್ಲ. ಕೊಡುವುದು ಎಂದರೆ ಅರ್ಥವೇನು? ಕೊಡುವುದು ಎಂದರೆ ಅರ್ಥವೇನೆಂದರೆ, ನೀವು ಯಾರಿಗೆ ಕೊಡುತ್ತಿದ್ದೀರೋ ಅವರ ಮನಸ್ಸಿನಲ್ಲಿ ಸ್ವಾರ್ಥವಿದೆಯೇ ಅಥವಾ ಅವರಿಗೆ ಅವಶ್ಯಕತೆ ಇದೆಯೇ? ಕೇವಲ ಇದನ್ನೇ ನೋಡಬೇಕು. ಒಂದು ವೇಳೆ ಬಾರಿ ಬಾರಿಗೂ ತೆಗೆದುಕೊಳ್ಳುವ ಭಾವನೆ ಇದ್ದರೆ, ಯಾವಾಗಲಾದರೂ ಯಾರಿಂದಲಾದರೂ ಇನ್ಯಾರಿಂದಲಾದರೂ ಕೇಳುವ ಅಭ್ಯಾಸವಿದ್ದರೆ, ಅದು ಅವರ ಅನಿವಾರ್ಯತೆ ಅಲ್ಲ. ಅವರು ಅಭ್ಯಾಸಕ್ಕೆ ವಶವಾಗಿದ್ದಾರೆ ಮತ್ತು ಅವರಿಗೆ ಸ್ವಾರ್ಥವಿದೆ. ಇದನ್ನು ಸಹ ನೆನಪಿಡಿ. ಯಾರಿಗಾದರೂ ಬಾರಿ ಬಾರಿಗೂ ಹಣದ ಸಹಯೋಗ ಕೊಡಿ, ನಾವು ಅವರನ್ನು ಅವರ ಕರ್ಮದಿಂದ ವಂಚಿತರನ್ನಾಗಿ ಮಾಡುತ್ತೇವೆ. ಮತ್ತು ಯಾರು ಬಾರಿ ಬಾರಿಗೂ ಕೇಳುತ್ತಿರುತ್ತಾರೆಯೋ ಅವರು ಭಿಕ್ಷುಕರಿದ್ದಂತೆ, ಮತ್ತು ಭಿಕ್ಷುಕರು ಎಂದಿಗೂ ಮಕ್ಕಳಾಗಲು ಸಾಧ್ಯವಿಲ್ಲ. ಒಂದು ವೇಳೆ ತಮ್ಮನ್ನು ತಾವು ಸುಧಾರಿಸಿಕೊಳ್ಳದಿದ್ದರೆ, ತಮ್ಮನ್ನು ತಾವು ಸರಿಪಡಿಸಿಕೊಳ್ಳದಿದ್ದರೆ, ತಮ್ಮಲ್ಲಿ ಪರಿವರ್ತನೆ ತಂದುಕೊಳ್ಳದಿದ್ದರೆ ಅವರು ಭಿಕ್ಷುಕರಾಗಿಯೇ ಉಳಿದು ಬಿಡುತ್ತಾರೆ, ಮಕ್ಕಳಾಗಲು ಸಾಧ್ಯವಿಲ್ಲ. ಭಿಕ್ಷುಕ ಹಾಗೂ ಮಗುವಿನಲ್ಲಿ ವ್ಯತ್ಯಾಸ ಏನಿದೆ ಎಂದು ತಿಳಿಸುವಿರಾ? ಭಿಕ್ಷುಕ ಮನೆಯ ಹೊರಗೆ ಗೇಟ್ನಲ್ಲಿ ಬೇಡುತ್ತಾನೆ ಮತ್ತು ಮಗು ಅರಮನೆಯ ಒಳಗೆ ರಾಜಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ಈಗ ಗೇಟ್ನ ಹೊರಗೆ ಭಿಕ್ಷುಕನಂತೆ ಬೇಡಬೇಕಾ? ಅಥವಾ ರಾಜನಾಗಿ ರಾಜಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕಾ? ಈಗ ಏನು ಮಾಡಬೇಕಿದೆ ಎಂದು ನೋಡಿ. ಏನು ಮಾಡಬೇಕು? ಇದು ಪಕ್ಕಾ ಆಗಿದೆ. ಬಾರಿಗೂ ಕೈ ಚಾಚುವವರು, ಹೀಗೆ ಮಾಡುವವರು ಭಿಕ್ಷುಕರಾಗುತ್ತಾರೆ ಮತ್ತು ಮಗುವಾಗುವವರು ರಾಜಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಈಗ ತಮ್ಮ ಚೆಕಿಂಗ್ ಮಾಡಿಕೊಳ್ಳಿರಿ. ಚೆಕಿಂಗ್ ಮತ್ತು ಚೇಂಜ್ ಮಾಡಿಕೊಳ್ಳಿರಿ. ಮಗುವಿನಲ್ಲಿ ಮತ್ತು ಭಿಕ್ಷುಕನಲ್ಲಿ ಏನು ವ್ಯತ್ಯಾಸವಿದೆ? ಈ ಚೆಕಿಂಗ್ ಮಾಡಿಕೊಳ್ಳಿರಿ. ಯಾರು ಎಂದು ಕೇಳುವುದಿಲ್ಲವೋ ಆ ಮಕ್ಕಳ ಪಾಲನೆಯ ಗ್ಯಾರಂಟಿಯನ್ನು ತಂದೆ ತೆಗೆದುಕೊಳ್ಳುತ್ತಾರೆ. ತಂದೆ ಜಗದಂಬಾರವರ ಈ ಪರೀಕ್ಷೆಯನ್ನು ತೆಗೆದುಕೊಂಡಿಲ್ಲವೇ? ಮಯ್ಯಾನ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರಲ್ಲವೇ? ಎಂತಹ ಸ್ಥಿತಿ!
ಎಂತಹ ಸ್ಥಿತಿ ಅಂದರೆ ಅವರ ಹತ್ತಿರ ಒಂದು ಪೈಸೆಯೂ ಇರಲಿಲ್ಲ. ಆದರೂ ಎಂದೂ ಕೈ ಚಾಚಲಿಲ್ಲ. ಆದರೂ ಮತ್ತು ಈ ಪರೀಕ್ಷೆ ಯಾವುದು 1, 2, 3 ದಿನ ತೆಗೆದುಕೊಳ್ಳಲಿಲ್ಲ. ಈ ಪರೀಕ್ಷೆಯನ್ನು ಸಂಪೂರ್ಣ 4 ವರ್ಷಗಳವರೆಗೆ ತೆಗೆದುಕೊಂಡರು. ಇಲ್ಲಿ ಈ ಸ್ಥಾನಕ್ಕೆ, ಈ ಭೂಮಿಗೆ ಬರುವುದಕ್ಕಿಂತ ಮೊದಲು ಸಹ, ಇಲ್ಲಿಗೆ ಬಂದ ನಂತರವೂ ಸಹ ಯೋಚಿಸಿ, ಎಂತಹ ಕಮಾಲಲ್ಲವೇ? ಆದರೂ ಮನಸ್ಸಿನಿಂದಲೂ ಬರಲಿಲ್ಲ. ಬಾಯಿಯ ಮಾತಂತೂ ದೂರ ಬಿಡಿ, ಇದೆಯೇ ಕಮಾಲ್. ಎಲ್ಲಿಯವರೆಗೆ ಪರೀಕ್ಷೆ ತೆಗೆದುಕೊಂಡರೆಂದರೆ 2 ದಿನ ಹಸಿವಿನಿಂದ ಇರಿಸಿದರೆ. ಆದರೂ ನೋಡೋಣ, ಮುರಿಯುತ್ತಾರೋ ಅಥವಾ ಮುರಿಯುವುದಿಲ್ಲವೋ. ಈ ರೀತಿ ತಂದೆ ಸುಮ್ಮನೆ ಈ ತನುವನ್ನು ತೆಗೆದುಕೊಳ್ಳಲಿಲ್ಲ. ಮೊದಲು ಒಳ್ಳೆಯ ಪರೀಕ್ಷೆ ತೆಗೆದುಕೊಂಡರು, ಎಲ್ಲಾ ರೀತಿಯದ್ದು ಪರೀಕ್ಷೆ ತೆಗೆದುಕೊಂಡರು. ಈಗ ಹೇಳಿ, ಅಂತಹ ಸ್ಥಿತಿ ಎಂದಾದರೂ ಯಾವುದೇ ಸಮಯದಲ್ಲಿ, ಯಾವುದೇ ಗಳಿಗೆಯಲ್ಲಿ ನಿಮ್ಮಲ್ಲಿ ಯಾರದ್ದಾದರೂ ಮಗುವಿಗೆ ಬಂದಿದೆಯೇ? ಇಲ್ಲಿಯವರೆಗೆ ಬಂದಿದೆಯೇ? ಒಂದು ಹೊತ್ತಿನ ಅಥವಾ 1 ದಿನದ ಅಥವಾ 2 ದಿನದ ಭೋಜನ ಇಲ್ಲದೆ ಇರುವುದು, ಅಥವಾ ನೀವು ಎಂದಾದರೂ ಖಾಲಿ ಹೊಟ್ಟೆಯಲ್ಲಿ ಮಲಗಿದ್ದೀರಾ? ಅಂತಹ ಸ್ಥಿತಿ ಯಾರ್ಯಾರಿಗೆ ಬಂದಿದೆ? ಚೆಕಿಂಗ್ ಮಾಡಿಕೊಳ್ಳಿರಿ. ಆದ್ದರಿಂದ ತಂದೆ ಬಾರಿ ಬಾರಿಗೂ ಒಂದು ವಿಷಯ ಹೇಳುತ್ತಾರೆ, ಬೇಡುವುದಕ್ಕಿಂತ ಸಾಯುವುದು ಮೇಲು. ಕೇಳದೆಯೇ ಮುತ್ತು ಸಿಗುತ್ತದೆ ಮತ್ತು ಬೇಡುವುದರಿಂದ ಭಿಕ್ಷೆಯೂ ಸಿಗುವುದಿಲ್ಲ. ಏನು ಮಾಡುತ್ತಾರೆ? ಯಾರು ಹೀಗೆ ಮಾಡುತ್ತಾರೆಯೋ ಇಡೀ ಜಗತ್ತು ಅವರಿಗೆ ಕೊಡುತ್ತದೆಯೇ? ಯಾರು 10 ಮುತ್ತುಗಳನ್ನು ಹೇಳಿಯೇ ಹೋಗುತ್ತಾರೆ, ಇನ್ಯಾರೋ ಇನ್ನು ಏನೋ ಹೇಳಿ ಹೋಗುತ್ತಾರೆ, ಇನ್ಯಾರೋ 1 ಪೈಸೆ ಇಟ್ಟು ಹೋಗುತ್ತಾರೆ. ಈ ಸಂಸಾರದಲ್ಲಿ ಯಾರು ಎಷ್ಟೇ ಬಡವರಾಗಿರಲಿ, ಇಬ್ಬರೂ ಬಡವರೇ. ಒಬ್ಬ ಬೇಡುತ್ತಿದ್ದಾನೆ ಮತ್ತು ಒಬ್ಬ ಬಹಳ ಶ್ರಮ ಪಡುತ್ತಿದ್ದಾನೆ. ಇಬ್ಬರು ಬಡವರೇ. ನಿಮಗೆ ಯಾರು ಇಷ್ಟವಾಗುತ್ತಾರೆ? ಎಲ್ಲರೂ ಜೋರಾಗಿ ಹೇಳಿರಿ. ಇಷ್ಟವಾಗುತ್ತಾರೆ ಅಲ್ಲವೇ? ನಿಮಗೆ ಯಾರು ಇಷ್ಟವಾಗುತ್ತಾರೆ? ಶ್ರಮ ಪಡುವವರು. ಯಾವಾಗ ನಿಮ್ಮ ಇಷ್ಟ ಶ್ರಮ ಪಡುವವರ ಮೇಲೆ ನಿಲ್ಲುತ್ತದೆಯೋ ಆಗ ತಂದೆ ಭಿಕ್ಷುಕನನ್ನು ಇಷ್ಟಪಡುತ್ತಾರೆಯೇ? ತಂದೆಯಂತೂ ಶ್ರಮಜೀವಿ ಪುರುಷಾರ್ಥಿ ಮಕ್ಕಳನ್ನು ಇಷ್ಟಪಡುತ್ತಾರೆ ಅಲ್ಲವೇ? ಹಾಗಾದರೆ ಹೇಗಾಗಬೇಕು? ಪುರುಷಾರ್ಥಿಯಾಗಬೇಕು. ಯಾವ ಪುರುಷಾರ್ಥ? ಈತನು ತಂದೆಯ ಕಾರ್ಯದಲ್ಲಿ ಸಮರ್ಪಿತವಾಗಿದೆ. ಆದ್ದರಿಂದ ಪೂರ್ತಿ ಸಮರ್ಪಣೆ ಆಗಿರಿ, ಪರಿಶ್ರಮ ಪಡಿರಿ, ಓಡಿರಿ. ಆಗ ತಂದೆ ನಿಮ್ಮ ಜೀವನದ ಗ್ಯಾರಂಟಿ ತೆಗೆದುಕೊಳ್ಳುತ್ತಾರೆ. ತಂದೆಯ ಮಕ್ಕಳಾಗಿಯೂ ಕೂಡ ಆಲಸ್ಯ, ಸೋಮಾರಿತನದಲ್ಲಿ ಇದ್ದರೆ ಆಗ ತಂದೆ ಏನು ಹೇಳುತ್ತಾರೆ? ಇದು ಎಲ್ಲಿಯವರೆಗೆ ನಡೆಯುತ್ತದೆ? ಇದು ಜಾಸ್ತಿ ಸಮಯ ನಡೆಯುವುದಿಲ್ಲ. ಅರ್ಥವಾಯಿತೆ? ಅರ್ಥವಾಯಿತೆ? ಇಂದಿನ ಪಾಠ ಏನೆಂದು? ನಿಸ್ವಾರ್ಥ ಪ್ರೀತಿ. ತನುವಿನದ್ದಾಗಿರಲಿ, ಮನಸ್ಸಿನದ್ದಾಗಿರಲಿ, ಹಣದ್ದಾಗಿರಲಿ, ಜನರದ್ದಾಗಿರಲಿ, ಯಾವುದೇ ಆಗಿರಲಿ, ನಿಸ್ವಾರ್ಥ ಪ್ರೀತಿ. ಹೀಗೆ ಯೋಚಿಸಬಾರದು. ನನ್ನದು ನಿಸ್ವಾರ್ಥವಾಗಿದೆ. ಒಂದು ವೇಳೆ ಎದುರಿನವರ ಮನಸ್ಸಿನಲ್ಲಿ ಸ್ವಾರ್ಥ ಬಂದರೆ ಇದನ್ನೂ ಸಹ ನಿಸ್ವಾರ್ಥ ಪ್ರೀತಿ ಎಂದು ಹೇಳುವುದಿಲ್ಲ. ನೀವು ನಿಸ್ವಾರ್ಥ ಮಾಡಬೇಕಿದೆ. ಎದುರಿಗಿನವರ ಬಗ್ಗೆ ನೀವು ಏಕೆ ಯೋಚಿಸುತ್ತೀರಿ? ನೀವು ಕೇವಲ ನಿಮ್ಮ ಗ್ಯಾರಂಟಿ ತೆಗೆದುಕೊಳ್ಳಿ. ಎದುರಿನವರದ್ದನ್ನು ತಂದೆಯ ಮೇಲೆ ಬಿಡಿ. ಒಂದು ವೇಳೆ ಇಲ್ಲಿ ಕುಳಿತುಕೊಳ್ಳುವ ಪ್ರತಿಯೊಬ್ಬ ಮಗುವು ಈ ಪಾಠವನ್ನು ಓದಿಕೊಂಡರೆ ನಿಸ್ವಾರ್ಥ ಪ್ರೀತಿ ಮಾಡಬೇಕು, ಯಾವುದೇ ಸ್ವಾರ್ಥವಿಲ್ಲ ಎಂದು ಶುರುವಿನಲ್ಲಿ ತೋರಿಸುತ್ತಾರೆ ನಿಸ್ವಾರ್ಥವಿದೆ ಎಂದು. ಆದರೆ ನಿಧಾನವಾಗಿ ಸ್ವಾರ್ಥದ ಹಳಿ ಏರಿಯೇ ಬಿಡುತ್ತಾರೆ. ಹೌದಲ್ಲವೇ? ಈ ಸ್ವಾರ್ಥದ ಹಳಿ ಬಾರಿ ಬಾರಿಗೂ ಬರುತ್ತದೆ. ಆದರೆ ನೀವು ನೋಡಿದರೂ ನೋಡದಂತೆ ಇರಬೇಕು. ಇಂದು ನಿಸ್ವಾರ್ಥ ಪ್ರೀತಿಯ ವ್ಯಾಖ್ಯಾನ ಕಲಿಸಿದ್ದಾರೆ ಮತ್ತು ಬೇಡುವುದಕ್ಕಿಂತ ಸಾಯುವುದು ಲೇಸು ಈ ಪಾಠವನ್ನು ಓದಿಸಿದ್ದಾರೆ. ಇದು ಎಷ್ಟು ಸಮಯದವರೆಗೆ ಜೀವನದಲ್ಲಿ ಧಾರಣೆ ಆಗಿರುತ್ತದೆ? ತಂದೆ ಈಗ ಇದನ್ನು ಚೆಕಿಂಗ್ ಮಾಡುತ್ತಾರೆ. ಇದನ್ನು ಅಂತಿಮ ಸಮಯದವರೆಗೆ ಧಾರಣೆ ಮಾಡಿದ್ದಾರೋ ಅಥವಾ ಈ ದಿನಕ್ಕೆ ಮಾತ್ರ ಧಾರಣೆ ಮಾಡಿದ್ದೀರೋ? ಈ ಚೆಕಿಂಗ್ ಮಾಡಿಕೊಳ್ಳಬೇಕು. ಸರಿ ಇದೆನಾ? ಸೌಭಾಗ್ಯಶಾಲಿಗಳಾಗಿದ್ದೀರಿ. ತಂದೆಯ ಮಡಿಲಲ್ಲಿ ಬೆಳೆಯುತ್ತಿದ್ದೀರಿ. ಜಗತ್ತಿನ ಸ್ಥಿತಿ ನೋಡಿದರೆ
ಆದ್ದರಿಂದ ಎಂದು ಹೀಗೆ ಯೋಚಿಸಬಾರದು. ನಾನು ಇದನ್ನು ಮಾಡಿದೆ, ನಾನು ಅದನ್ನು ಮಾಡಿದೆ, ನಾನು ಇಷ್ಟು ಕೊಟ್ಟೆ ಮತ್ತು ನಾನು ಅಷ್ಟು ಕೊಟ್ಟೆ, ಇಂದು ಇಷ್ಟು ಮತ್ತು ಅಷ್ಟು ಎಲ್ಲವೂ ಹರಿದು ಹೋಗುತ್ತಿದೆ. ನೀವು ವಿನಾಶಿಯಾದದ್ದನ್ನು ಕೊಡುತ್ತೀರಿ, ತಂದೆಯಂತೂ ಅವಿನಾಶಿಯಾದದ್ದನ್ನು ನೀಡುತ್ತಾರೆ. ಅದು ಎಂದು ಅಳಿಯುವುದಿಲ್ಲ, ಎಂದು ಮುಗಿಯುವುದಿಲ್ಲ, ಎಂದು ಸುಡುವುದಿಲ್ಲ, ಎಂದು ಮುಳುಗುವುದಿಲ್ಲ. ತಂದೆಯು ಅವಿನಾಶಿಯಾದದ್ದನ್ನು ಕೊಡುತ್ತಾರೆ. ಆದರೂ ತಂದೆ ಎಂದು ನಾನು ಇಷ್ಟು ಕೊಟ್ಟೆ ಎಂದು ಹೇಳುವುದಿಲ್ಲ. ನಿಮ್ಮ ವಿನಾಶಿಯಾದದ್ದನ್ನು ಕೊಟ್ಟು ಅದು ಇಂದಿದೆ, ನಾಳೆ ಮುಗಿದು ಹೋಗುತ್ತದೆ. ಆದರೂ ಮಕ್ಕಳು ಏನು ಹೇಳುತ್ತಾರೆ? ನಾನು ಇಷ್ಟು ಕೊಟ್ಟೆ. ಆದ್ದರಿಂದ ಎಲ್ಲಾ ಮಕ್ಕಳು ಚೆಕಿಂಗ್ ಮಾಡಿಕೊಳ್ಳಿರಿ. ಮತ್ತೆ ಸಿಗೋಣ. ಒಳ್ಳೆಯದು ಮಕ್ಕಳೇ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಜ್ಞಾನಿತು ಆತ್ಮ ಭವ, ಜ್ಞಾನಿ ಆತ್ಮಗಳಾಗಿರಿ. ಜ್ಞಾನಿ ಆತ್ಮ ಎಂದರೆ ಯಾರಲ್ಲಿ ಭಕ್ತಿಯ, ಬೇಡುವ, ಕೀರ್ತನೆ ಹಾಡುವ, ಅಲೆಯುವ ಅಥವಾ ವ್ಯರ್ಥವಾಗಿ ಕಳೆಯುವ ಸಂಸ್ಕಾರವು ಸ್ವಲ್ಪವೂ ಇರುವುದಿಲ್ಲವೋ ಅವರು. ಒಂದು ವೇಳೆ ಈಗಲೂ ಈ ಸಂಸ್ಕಾರಗಳಿದ್ದರೆ ಆ ಹಳೆಯ ಸಂಸ್ಕಾರಗಳ ಸಂಸ್ಕಾರ ಮಾಡಿ, ಆಗಲೇ ಸದಾ ವಿಜಯಿಯಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.